ಸರ್ ನೀವಿವಾಗ PCCF ಅರಣ್ಯ ಭವನ ಬೆಂಗಳೂರು, CCF ಅರಣ್ಯ ಭವನ ಮೈಸೂರು, ಮತ್ತೆ AEE ಕಬಿನಿ ಜಲಾಶಯ HD ಕೋಟೆ ಇವ್ರುಗಳಿಗೆಲ್ಲ ಈ ಬಳೆಗಳನ್ನ ಯಾಕೋಸ್ಕರ ಕಳಿಸಿದ್ದೀರಾ ಸರ್ ಅಂತ ಕೇಳ್ತಿದ್ದೀರಾ. ಇಷ್ಟೇನೆ ನೀವು ಏನ್ ಸರ್ ಎರಡ ಸರ್, ಈ ಅರಣ್ಯ ಇಲಾಖೆ ಏನ್ ಕರ್ನಾಟಕ ಸರ್ಕಾರದಲ್ಲಿ ಐತೆ, ಇದು ನರಸತ್ ಇಲಾಖೆ ಸರ್. ಇವ್ರಿಗೇನು ಪೌರಸತ್ವನೇ ಇಲ್ಲದೆ ಇರೋ ಕಾರಣ ಇವ್ರು ಸ್ವಲ್ಪ ಹುರಿದುಂಬಿಸೋಕ್ಕೋಸ್ಕರ ಈ ರೀತಿ ಮಾಡ್ತಿರೋಂಥದ್ದು. ಇದು ನಂದು ಸಿಂಬಾಲಿಕ್ ಪ್ರೊಟೆಸ್ಟ್ ಸರ್. ಇದು ನಾನು ಇವರಿಗೆ ಸಿಂಬಾಲಿಕ್ ಆಗಿ ಪ್ರತಿಭಟನೆ ಮಾಡಬೇಕು ಅನ್ನೋ ಸಲುವಾಗಿನೇ ಈ ರೀತಿ ಬಳೆಗಳನ್ನ ಕಳಿಸ್ತಾ ಇರೋದು. ಇದರಿಂದ ಒಂದು ರೋಚಕವಾದ ಸ್ಟೋರಿ ಐತೆ, ಇದು ಪ್ರೇರಣೆ ಐತೆ ಸರ್. ನೀವು ಫಸ್ಟ್ ಇಂಡಿಯನ್ ಆರ್ಮಿ ಫೀಲ್ಡ್ ಮಾರ್ಷಲ್ ಕೇಳಿರ್ಬೋದು, ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾ ಅಂತ. 1960ನೇ ಇಸ್ವಿಲಿ ನಾರ್ತ್ ಈಸ್ಟ್ ಮಿಜೋರಾಮಲ್ಲಿ ಯುದ್ಧ ಮಾಡೋ ಅಂತ ಸಂದರ್ಭದಲ್ಲಿ ಅವರೊಬ್ರು ಕಮಾಂಡರ್ ಶತ್ರುಗಳ ವಿರುದ್ಧ ಗನ್ ಎತ್ತೋದಕ್ಕೆ, ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಆವಾಗ ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾ ಅವ್ರ ಕಮಾಂಡರ್ಗೆ ಬ್ಯಾಂಕಲ್ನ ಕಳಿಸ್ಬಿಟ್ಟು ಹಸಿರು ಗಾಜಿನ ಬಳೆಗಳು, ಇದನ್ನ ನೀನು ಗನ್ ಎತ್ತಕ್ಕಾಗಲ್ಲ, ನಿನ್ನ ಶತ್ರುಗಳ ವಿರುದ್ಧ ಹೋರಾಡಕ್ಕಾಗಲ್ಲ ಅಂದ್ರೆ ನೀನು ಮತ್ತೆ ನಿನ್ನ ಕಡೆಯವರು ಇದನ್ನ ಹಾಕಳ್ರಪ್ಪ ಅಂತೇಳಿ ಕಳಿಸಿರ್ತಾರೆ. ಆಗ ಇದರಿಂದ ಅವಮಾನಕ್ಕೊಳಗಾದಂತಹ ಕಮಾಂಡರ್ ಯಾರಿರ್ತಾರೆ ಅವರು ಸಕ್ಸಸ್ಫುಲ್ ಆಗಿ ಯುದ್ಧ ಮಾಡಿ ಆ ಯುದ್ಧನ, ಆ ಬ್ಯಾಟಲ್ ಫೀಲ್ಡ್ನ ಜಯಶಾಲಿ ಆಗಿರ್ತಾರೆ. ಸೊ ಅದರಿಂದ ಪ್ರೇರಣೆಯಾಗಿ ಇವ್ರಿಗೆ ಪೌರುಷತ್ವ ಕಳ್ಕೊಂಡವ್ರೆ, ಇವ್ರಿಗೆ ಸ್ವಲ್ಪ ಹುಮ್ಮಸ್ ಬರಲಿ, ಇವ್ರೇನಾದ್ರೂ ಕೆಲಸ ಮಾಡಲಿ, ಈ ಮುಖಾಂತರನಾದ್ರೂ ನಾನು ಇವ್ರ ಗಮನ ಸೆಳೆಯೋದಕ್ಕೆ ಸಾಧ್ಯನಾ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಕಳಿಸಿರೋದು. ಇಫ್ ಯು ಆರ್ ಟ್ರೈಯಿಂಗ್ ಟು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಹಾಸ್ಟೈಲ್, ಗಿವ್ ದಿಸ್ ಟು ಯುವರ್ ಮೆನ್ ಟು ವೇರ್ ಅಂತ ಫಸ್ಟ್ ಇಂಡಿಯನ್ ಆರ್ಮಿ ಫೀಲ್ಡ್ ಮಾರ್ಷಲ್ ಯಾರವ್ರೆ ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾ ಅವರೇನೆ ಕಳಿಸಿದ್ರು. ನಾನು ಕಳಿಸಿರೋದು ಏನು ತಪ್ಪಲ್ಲ. ಇವರೆಲ್ಲ ಇವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇಲ್ಲ. ಇವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋ ಕಾರಣ ನಮ್ಮ ತೆರಿಗೆ ಹಣದಿಂದ ಇವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಇವರು ವಿಲಾಸಿ ಜೀವನ ಮಾಡ್ತಾವ್ರೆ. ಇವರೆಲ್ಲ ರಾಜಕಾರಣಿಗಳಿಗೋಸ್ಕರ ಕೆಲಸ ಮಾಡ್ತಾವ್ರೆ. ಇವ್ರುಗಳೆಲ್ಲ ಬಳೆ ತೊಟ್ಕೊಂಡು ಮನೇಲಿ ಕುತ್ಕೊಳ್ಬೇಕೇ ಹೊರತು ಹಿಂಗೆಲ್ಲ ಕಚೇರಿ ಒಳಗಡೆ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಸೇವೆ ದೇವ್ರ ಸೇವೆ ಸರ್. ಅದರಲ್ಲೂ ಅರಣ್ಯ ಇಲಾಖೆ ಏನೈತೆ, ಇದು ಭ್ರಷ್ಟ ಇಲಾಖೆ ಆಗಿರೋಂಥ, ನರ್ಸತ್ ಇಲಾಖೆ ಆಗಿರೋಂಥದ್ದು. ಸೊ ಇವ್ರ ಸರ್ಕಾರಿ ಕೆಲಸನ ಇವರು ನಿರ್ವಹಿಸಬೇಕು. ಇವ್ರು ಸರ್ಕಾರಿ ಕೆಲಸ ನಿರ್ವಹಿಸದೇ ಇರೋ ಕಾರಣ ನಾವು ಲಕ್ಷಾಂತರ ಹೆಕ್ಟರ್ ಅರಣ್ಯ ಪ್ರದೇಶನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಳು ಮಾಡ್ಕೊಂತಿದ್ದೀವಿ ಸರ್. ಮುಖ್ಯವಾಗಿ ನಾವಿಲ್ಲಿ ಹುಟ್ಟು ಬೆಳೆದಿರೋದ್ರಿಂದ, ಮೈಸೂರು ಜಿಲ್ಲೆಯವನಾಗಿರೋದ್ರಿಂದ, ಮೈಸೂರು ಜಿಲ್ಲೆ ಪ್ರಕೃತಿನ ಪರಿಸರನ ಪ್ರೊಟೆಕ್ಟ್ ಮಾಡಬೇಕನ್ನೋ ಹಿತದೃಷ್ಟಿಯಿಂದ ನಾನು ಈ ಲೆಟರ್ಗಳನ್ನ ಬರೀತಾ ಇದ್ದೀನಿ. ಈ PCCFಗೆ ಮತ್ತು CCFಗೆ ಮತ್ತು HD ಕೋಟೆ AEE ನಾನು ಸರಿಸುಮಾರು 6-7 ತಿಂಗಳಿಂದ ರೆಪ್ರೆಸೆಂಟೇಷನ್ ಕೊಡ್ತಾನೆ ಬಂದಿದ್ದೀನಿ. ಇಲ್ಲಿ HFL ಲಿಮಿಟ್, ಹೈ ಫ್ಲಡ್ ಲೆವೆಲ್ ಲಿಮಿಟ್ ಏನೈತೆ 100 ಮೀಟರ್ ಕಬಿನಿ ಜಲಾಶಯದ ಎಡದಂಡೆ ಮತ್ತೆ ಬಲದಂಡೆಯಲ್ಲಿ ಕಟ್ಟಡಗಳು ಕಟ್ಟಬಾರ್ದು ಅಂತ. ಇಂಥ ಪ್ರದೇಶದಲ್ಲಿ ಸರ್ ಈ ತರ ಬೃಹತ್ ಕಟ್ಟಡಗಳು, 100 ಕೋಟಿ ರೂಪಾಯಿನ ಕಟ್ಟಡಗಳು ಕಟ್ತಾ ಇರೋಂಥದ್ದು, ನಮ್ಮ ಜೀವರಾಶಿಗೆ ತೊಂದರೆ ಆಯ್ತಾ ಇರೋಂಥದ್ದು. ಸರ್ ಏನು ನಮ್ಮ HD ಕೋಟೆ ಸರ್ಗೂರ್ ಐತೆ, ಇಲ್ಲಿ 4 ಡ್ಯಾಮ್ ಇರೋಂಥದ್ದು, ನುಗೂರ್ ಡ್ಯಾಮ್ ಆಗ್ಬೋದು, ಕಬಿನಿ ಡ್ಯಾಮ್ ಆಗ್ಬೋದು, ತಾರಕ ಆಗ್ಬೋದು, ಹೆಬ್ಬಾಳ ಆಗ್ಬೋದು, ಈ ಡ್ಯಾಮ್ಗಳಿಗೆಲ್ಲ ಅಪಾಯ ಇರೋಂಥದ್ದು. ನದಿ ಹರಿವನ್ನೇ ಇವರು ಬದಲಾಯಿಸ್ತಾ ಇರೋಂಥದ್ದು. ಇವರು ಸ್ಥಳನ, ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡು ಇಷ್ಟೆಲ್ಲ ಬೃಹತ್ ಕಟ್ಟಡ ಕಟ್ತಿದ್ರು ನೀರಾವರಿ ಇಲಾಖೆಯವರು ಸುಮ್ಮನೆ ಒಂದು ನೋಟಿಸ್ ಕೊಡೋದು, ಆ ನೋಟಿಸ್ ಕೊಟ್ಬಿಟ್ಟು ಅವನ ಹತ್ರ ರೋಲ್ ಕಾಲ್ ಮಾಡ್ಕೊಳ್ಳೋದು, ಈ ರೀತಿ ದಂಧೆ ಮಾಡ್ತಾವ್ರೆ ಸರ್. ಅವ್ರನ್ನ ಯಾವ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಬೃಹತ್ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾವ್ರೆ ಇಲೀಗಲ್ ಆಗಿ. ಯಾರನ್ನೂ ತೆರವುಗೊಳಿಸೋದಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಒಂದೂ NOC ಕೊಟ್ಟಿಲ್ಲ. ಅರಣ್ಯ ಇಲಾಖೆಯವರು ನೋ ಅಬ್ಜೆಕ್ಷನ್ ಕೊಟ್ಟ ಮೇಲೇನೆ ಅಂತ ಕಟ್ಟಡಕ್ಕೆ ಸಾಧ್ಯ. ಇದು ಎಕೋ ಸೆನ್ಸಿಟಿವ್ ಝೋನು, ಟೈಗರ್ ರಿಸರ್ವ್, ಎಲಿಫೆಂಟ್ ಕಾರಿಡಾರು, ಇಷ್ಟೆಲ್ಲ ಸ್ಟ್ರಿಕ್ಟ್ ಕಾನೂನು ಇದ್ರೂ ಸಹ, ಫಾರೆಸ್ಟ್ ಆ್ಯಕ್ಟ್ಗಳು ವೈಲೇಷನ್ ಆಗ್ತಿದ್ರು ಸಹ ಫಾರೆಸ್ಟ್ ಇಲಾಖೆಯವರು ಸೈಲೆಂಟ್ ಆಗಿರೋದು. ಈ PCCFಗೆ ಏನಕ್ಕೆ ಬೇಕಾ ಹುದ್ದೆ, CCFಗೆ ಏನಕ್ಕೆ ಬೇಕು? ಇವರು ರಾಜಕಾರಣಿಗಳು ಬಂದರೆ ಇವರು ಪ್ರೋಟೋಕಾಲ್ ಅಂದ್ಕೊಂಡು ಅವ್ರ ಹಿಂದ್ಗಡೆ ಸಲಾಮ್ ಮಾಡ್ಕೊಂಡು ಅವ್ರುಗಳಿಗೆಲ್ಲ ರೆಸಾರ್ಟಿಗೆ ಕರ್ಕೊಂಡೋಗಿ ಮಜಾ ಮಾಡಿಸ್ತಾರೆ ಸರ್, ಕುಡಿಸಿ ತಿನ್ನಿಸಿ ಎಲ್ಲ ಓಡಾಡಿಸ್ತಾರೆ. ಎಲ್ಲ ಪ್ರಭಾವಿ ರಾಜಕಾರಣಿಗಳು, ಈ BJPಯವರು, ಕಾಂಗ್ರೆಸ್ ಅವರು, JDS ಅವರು ಎಲ್ಲ ಸೇರ್ಕೊಂಡು ಈ ರೀತಿ ಬೃಹತ್ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿರೋದು. ಮಾಡಿದ್ರೆ ಕೆಲಸ ಮಾಡ್ರಿ, ಇಲ್ಲ ಅಂದರೆ ಬಳೆ ತೊಟ್ಕೊಂಡು ಮನೆಗೆ ಹೋಗಿ ಕೂತ್ಕೊಳ್ರಿ. ನೀವೆಲ್ಲ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತು ಅಂತಂದ್ರೆ ಇದು ನನಗೆ ವಾಪಸ್ ಕಳಿಸಿ, ನಾನು ನಿಮಗೆ ಸಲಾಮ್ ಮಾಡ್ತೀನಿ.
ನೀವು ಅರ್ಹರಲ್ಲ ಸೀಟ್ಗಳಿಗೆ ಒಂದು ಸಿಂಬಾಲಿಕ್ ಪ್ರೊಟೆಸ್ಟ್ಗೆ ನಾನು ಈ ರೀತಿ ಲೆಟರ್ನ ಕಳಿಸಿದ್ದೀನಿ ಸರ್. ಇದರಲ್ಲಿ ಯಾರಿಗೋ ವೈಯಕ್ತಿಕವಾಗಿ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ನನಗಲ್ಲ. ಅವರು ನಿದ್ರೆ ಮಾಡ್ತಿರೋ ಅಧಿಕಾರಿಗಳನ್ನ ಬಡ್ದು ಎಪ್ಸೋದಕ್ಕೆ ಸಲುವಾಗಿ ರಾಜಕಾರಣಿಗಳಿಗೆ ಕೆಲಸ ಮಾಡಬೇಡಿ. ಯು ಆರ್ ನಾಟ್ ದಿ ಸರ್ವೆಂಟ್ ಆಫ್ ಪೊಲಿಟಿಷಿಯನ್ಸ್, ಯು ಆರ್ ಪಬ್ಲಿಕ್ ಸರ್ವೆಂಟ್. ನಮ್ಮ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಿರೋದು, ನಮ್ಮ ದುಡ್ಡಲ್ಲಿ ನೀವು ಹೆಂಡತಿ ಮಕ್ಕಳಿಗೆ ನೋಡ್ಕೊಂತಿರೋಂಥದ್ದು. ಸೊ ಪ್ರಕೃತಿ ಸೇವೆ ಮಾಡಿ. ನೀವು ಯಾರ್ದು ಸೇವೆ ಮಾಡೋದು ಬೇಡ. ಅರಣ್ಯ ಇಲಾಖೆ ಇರೋದು ಪ್ರಕೃತಿ ಸೇವೆ ಮಾಡೋದಕ್ಕೋಸ್ಕರ. ಅದನ್ನು ಮಾಡಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮನೆಗೆ ಹೋಗ್ರಿ. ಎಲ್ಲದಕ್ಕೂ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗ್ಬೇಕಾ? ನಿಮ್ಮನ್ನೆಲ್ಲ ಏನಕ್ಕೆ ಇಟ್ಕೊಂಡಿರೋದು ನಾವು? ಫಸ್ಟ್ ನೀವು ಮಾಡಿ. ನೀವು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ PL ಹಾಕ್ತೀನಿ ಅಂತ ಹೇಳೋದಕ್ಕೋಸ್ಕರ ಸಿಂಬಾಲಿಕ್. ಸರ್ಕಾರ ಯಾವ ಕ್ರಮ ಕೈಗೊಳ್ಳುವುದು? ಸರ್ಕಾರ ಈ ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ ಏನೈತೆ, ಇವ್ರುಗಳು ಪ್ರಮುಖವಾಗಿ ಡೈರೆಕ್ಟ್ ಕನ್ಸರ್ನ್ಡ್ ಇಲ್ಲಿ ನಡೀತಿರೋಂಥ ಇಲಿಗಲ್ ಆಕ್ಟಿವಿಟಿಗಳಿಗೆ. ಅಲ್ಲಿ ಬಾರ್ಗಳು, ಕ್ಲಬ್ಗಳು, ರೆಸಾರ್ಟ್ಗಳು ಎಲ್ಲ ಇಷ್ಟೆಲ್ಲ ಓಪನ್ ಆಗೈತಲ್ಲ, ಇದುವರೆಗೂ ಏನಕ್ಕೆ ಸರ್ ಸೈಲೆಂಟ್ ಆಗಿರೋದು? ಏನು ಕಣ್ಣು ಕಾಣಲ್ವಾ? ಅಂಗೈ ಹುಣ್ಣಗೆ ಕನ್ನಡಿ ಬೇಕಾ? ಇಷ್ಟೆಲ್ಲ ಬೃಹತ್ ಕಟ್ಟಡಗಳು ಬನ್ನಿ ಸರ್, ನಾನು ತೋರಿಸ್ತೀನಿ. ಒಂದೇ ಒಂದು ಕಟ್ಟಡ ಲೀಗಲ್ ಆಗೈತೆ. ಎಲ್ಲ ರೀತಿ ಲೈಸೆನ್ಸ್ಗಳನ್ನು ಸಹ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಇರಿಗೇಷನ್ ಡಿಪಾರ್ಟ್ಮೆಂಟಿಂದ, ಈವನ್ KPTCL ಇಂದ, ಟೂರಿಸಂ ಡಿಪಾರ್ಟ್ಮೆಂಟಿಂದ ಎಲ್ಲ ತಗೊಂಡು ಕೆಲಸ ಮಾಡ್ತಾವ್ರೆ ಅಂತ ಅಂದರೆ ನಾನು ಇನ್ನು ಮುಂದೆ ಲಾಯರ್ ಕೆಲಸನೇ ಮಾಡೋದಿಲ್ಲ. ಅಲ್ಲಿ ನಡೀತಿರೋಂತಹ ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ಗಳನ್ನು ಇಲಿಗಲ್ಗಳು, ಎಲ್ಲ ರೆಸಾರ್ಟ್ಗಳು ಬೇನಾಮಿ ಆಸ್ತಿಗಳು, ಎಲ್ಲ ಪ್ರಭಾವಿ ರಾಜಕಾರಣಿಗಳದು. ಅವ್ರನ್ನೆಲ್ಲ ಹಿಡ್ಕತ್ತು ಅಂತ ಅಂದರೆ ನಿಮಗೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಬಯಲು ಆಗೋದ್ರ ಜೊತೆಗೆ ನಮ್ಮ ಕಾಡು ಉಳಿತದೆ ಸರ್. 2500ಕ್ಕೂ ಹೆಚ್ಚು ಪ್ರಾಣಿ ಪ್ರಭೇದಗಳಿಗೆ, ಫ್ಲೋರಾ ಆ್ಯಂಡ್ ಫೌನಾಗೆ ಆಶ್ರಯ ಕೊಟ್ಟಿರೋ ಶ್ರೇಷ್ಠವಾದ ಕಾಡು, ವೈಲ್ಡ್ ಲೈಫ್ ಪ್ರೊಟೆಕ್ಟ್ ಮಾಡ್ತಿರೋ ಅಂಥ ಫಾರೆಸ್ಟ್ ಅಂತ ಅಂದರೆ ನಮ್ಮ ಬಂಡೀಪುರ ಮತ್ತು ನಾಗರೋಳೆ. ಇಡೀ ದೇಶದಲ್ಲಿ 2 ನ್ಯಾಷನಲ್ ಪಾರ್ಕ್ ಇರೋಂಥ ಜಿಲ್ಲೆ ಅಂತ ಅಂದರೆ ನಮ್ಮ ಮೈಸೂರು ಜಿಲ್ಲೆ ಸರ್. 4 ಡ್ಯಾಮ್ ಇರೋಂತಹ ಜಿಲ್ಲೆ, ತಾಲೂಕು ಅಂತ ಅಂದರೆ ನಮ್ಮ HD ಕೋಟೆ ಸರ್. ಇಂತಹ ಪ್ರಕೃತಿ ಸೌಂದರ್ಯ ಮತ್ತು ಪ್ರಕೃತಿ ಸಂಪತ್ತನ್ನ ನಾಶ ಮಾಡ್ತಾವ್ರೆ ಸರ್. ಇವ್ರಿಗೆಲ್ಲ ಏನು ಹೇಳಬೇಕು, ಯಾವುದ್ರಲ್ಲಿ ಯಾವ ಕ್ರಮ ತಗೊಳ್ಬೇಕು ನೀವೇ ಹೇಳಬೇಕು. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ರಯ್ಯ ಅಂತ ಹೇಳ್ಬಿಟ್ಟು ನಾವು ಇವ್ರನ್ನೆಲ್ಲ PCCFನ CCFನ ಬಿಟ್ರೆ ಈ ಥರ ಲೂಟಿ ಮಾಡ್ತಾ ಕುಂತವ್ರೆ. ಲೂಟಿ ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ತಾ ಕುಂತವ್ರೆ. ಅವ್ರ ಮನೆಗಳಲ್ಲಿ ಹೋದ್ರೆ ಒಳ್ಳೊಳ್ಳೆ ಟೀಕ್ ಮರಗಳು, ಒಳ್ಳೊಳ್ಳೆ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾವ್ರೆ. ಎಂಥ ಕಾಸುಗಳು, ಇಂಥ ಕಾಸುಗಳು. ಆ ರೆಸಾರ್ಟ್ಗಳಿಗೆ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಹೋಯ್ತಾರೆ. ಏನಕ್ಕೋಸ್ಕರ ಹೋಯ್ತಾರೆ? ಅದು ಅಕ್ರಮ ಅಂತ ಗೊತ್ತಿದ್ರು ಸಹ ಅವರಿಂದ ಇವರು ಇಂಡೈರೆಕ್ಟಾಗಿ ಕಕ್ಕ ತಿಂದಿರ್ತಾರೆ, ಅದಕ್ಕೆ ಹೋಯ್ತಾರೆ. ಸೊ ಇವನ್ನೆಲ್ಲ ತಡಿಬೇಕು. ಇದು ಕೊನೆ ಹಂತ. ಈಗ ಹಿಂಗಾಗಿಲ್ಲ ಅಂತಂದರೆ ಜನ ರೋಸೆತ್ತಿ ನಿಮಗೆ ಬಂಡೆದ್ದು ಪಾಠ ಕಲಿಸೋದಕ್ಕೂ ಮುಂಚೆ ಇದು ನಿಮಗೆ ಕೊಡ್ತಾ ಇರೋ ಕೊನೆ ಎಚ್ಚರಿಕೆ ಅಂತ ಹೇಳಬಲ್ಲೆ ಸರ್. ಇಷ್ಟು.